ಬಹಳ ಜನ ಬರ್ತಾರ್ರಿ ಕಾಲು ಊತಾಗೋದಿದೆ ಅಂತ. ಎರಡೂ ಕಾಲು ಉತ್ಕೊಂಡಿದೆ, ನೋವು ಸ್ವಲ್ಪ. ಇವತ್ತೊಬ್ರು ಬಂದಿದ್ರು, ಶ್ರೀರಂಗಪಟ್ಟಣದಿಂದ ಬಂದಿದ್ರು. ಬೆಳಿಗ್ಗೆಲ್ಲ ಚೆನ್ನಾಗಿರ್ತೀನಿ, ಸಾಯಂಕಾಲ ಆದಂಗೆ ಕಾಲು ಊದ್ಕೊಳ್ಳುತ್ತೆ. ಹೇಳಿದೆ, ಸರ್ ಇದು ಬಹುಶಃ ಅರ್ಥ್ರೈಟಿಸ್ ಅಲ್ವಲ್ಲ ನಿಮಗೆ, ಬೇರೆ ಏನೋ ಇರ್ಬೋದಲ್ಲ. ಆವಾಗ ಗೊತ್ತಾಯ್ತು ನನಗೆ, ಈ ಕಾಲು ಊತ ಅನ್ನೋದು ತುಂಬ ಜನರಿಗೆ ತುಂಬ ಕಾಡುವಂಥ ಒಂದು ತೊಂದರೆ. ಆದರೆ ಅದು ಯಾವುದ್ರಿಂದ ಅಂತ ಯಾರಿಗೂ ಸರಿಯಾಗಿ ಗೊತ್ತಿರಲ್ಲ. ಅದಕ್ಕೆ ಇವಾಗ ಅದು ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಇವತ್ತು. ಕಾಲು ಊತ ಅಥವಾ ಪೀಡಲ್ ಎಡಿಮಾ ಅಂತೀವಿ ವೈದ್ಯಕೀಯ ಭಾಷೆಯಲ್ಲಿ. ಪೀಡಲ್ ಎಡಿಮಾ, ಪೀಡಲ್ ಅಂದರೆ ಕಾಲು, ಎಡಿಮಾ ಅಂದರೆ ಊತ. ಸೊ ಪೀಡಲ್ ಎಡಿಮಾ ಅಥವಾ ಕಾಲು ಊತ ಅನ್ನೋದು ಕಾಲಲ್ಲಿ ನೀರು ತುಂಬಿಕೊಳ್ಳೋದ ಅನ್ಸುತ್ತೆ. ಆಗ ಏನಾಗುತ್ತೆ, ಕಾಲೆಲ್ಲ ದಪ್ಪ ದಪ್ಪ ಆಗಿ ಒಂದು ಚಪ್ಪಲಿ ಹಿಡಿಸಲ್ಲ, ಅಥವಾ ತುಂಬ ದಪ್ಪ ಆಗಿ ಪ್ಯಾಂಟ್ ಕೂಡ ಹಿಡಿಸಲ್ಲ ಕಾಲಿಗೆ, ಆ ಥರ ಆಗೋಗುತ್ತೆ. ಇದು ಎಷ್ಟು ಮಟ್ಟಿಗೆ ಇದೆ ಅಂತ ನೋಡಿಕೊಂಡು, ಅಂದರೆ ಬರೀ ಮಂಡಿವರೆಗಿದೆಯಾ, ಅಲ್ಲ ಕಾಲಿನ ಪಾದದಲ್ಲಿ ಅಷ್ಟೇ ಇದೆಯಾ, ಅಥವಾ ತೊಡೆವರೆಗೂ ಇದೆಯಾ, ಇದನ್ನ ನೋಡಿಕೊಂಡು ಇದ್ರದ್ದು ತೀವ್ರತೆನೇ ಹೇಳ್ತೀವಿ. ಅದು ಮೈಲ್ಡ್, ಮಾಡ್ರೇಟ್, ಸಿವಿಯರ್, ಸ್ವಲ್ಪ, ಅದಕ್ಕಿಂತ ಸ್ವಲ್ಪ ಹೆಚ್ಚು, ಬಹಳಷ್ಟು ಅಂತ ಈ ಥರ ಹೇಳ್ತೀವಿ. ಕಾಲೂತ ಎಲ್ಲೆಲ್ಲಿ ಎಷ್ಟು ಮಟ್ಟಿಗಿದೆ ಅದ್ರ ಪ್ರಕಾರ. ಸೊ ಇದು ಕಾಲೂತ ಅನ್ನೋದು ನಮ್ಮ ಸಂಧಿವಾತದ ಥರ, ಇದೊಂದು ರೋಗ ಲಕ್ಷಣ ಅಷ್ಟೆ, ಇದು ರೋಗ ಅಲ್ವೇ ಅಲ್ಲ. ಕಾಲೂತ ಅನ್ನೋದೊಂದು ರೋಗ ಅಲ್ವೇ ಅಲ್ಲ. ಇದು ಬಹಳ ಕಾರಣಗಳಿಂದ ಬರುತ್ತೆ. ಮುಖ್ಯವಾದ ಕಾರಣಗಳು ಅಂದರೆ 4ರಿಂದ 5 ಅಷ್ಟೆ. ಮೊದಲನೇದು ಹೃದಯದ ತೊಂದರೆ ಇದ್ರೆ ಕಾಲು ಊದ್ಕೊಳ್ಳುತ್ತೆ. ಈ ಕಾಲು ಊತ ಹೇಗಿರುತ್ತೆ ಅಂದರೆ, ಬೆಳಗಿನ ಜಾವ ಕಡಿಮೆ ಇರುತ್ತೆ, ಹೋಗ್ತಾ ಜಾಸ್ತಿ ಊದ್ಕೋತಾ ಹೋಗುತ್ತೆ. ಇನ್ನೊಂದು ಲಿವರ್ ತೊಂದರೆ ಇದ್ರೆ, ಎರಡನೇದು ಲಿವರದ ತೊಂದರೆ ಇದ್ರೆ ಪ್ರೋಟೀನ್ ಉತ್ಪನ್ನ ಆಗೋದು ಕಡಿಮೆ ಆಗುತ್ತೆ. ಪ್ರೋಟೀನ್ ಉತ್ಪನ್ನ ಆಗೋದು ಕಡಿಮೆ ಆದರೆ ನೀರು, ರಕ್ತದಲ್ಲಿರೋ ನೀರಿನ ಅಂಶ ಹೊರಗಡೆ ಬರೋಕ್ಕೆ ಶುರು ಆಗುತ್ತೆ. ಈ ಚರ್ಮದ ಒಳಗಡೆ, ಚರ್ಮದ ಮಧ್ಯದಲ್ಲಿ ಸಿಕ್ಕಾಕೊಂಡು ಕಾಲು ಊತವಾಗಿ ಮಾರುತ್ತೆ. ಮೂರನೇದು ಕಿಡ್ನಿ ತೊಂದರೆ ಇದ್ರೆ ಏನಾಗುತ್ತೆ, ಒಂದು ಕಿಡ್ನಿಯಲ್ಲಿ ತೊಂದರೆ ಇದ್ರೆ ಯೂರಿನ್ ಅಥವಾ ಮೂತ್ರ ಸರಿಯಾಗಿ ಹೋಗಲ್ಲ, ಕಡಿಮೆ ಆಗೋಗುತ್ತೆ. ಅದೇನಾಗುತ್ತೆ, ನೀರಿನ ಅಂಶ, ಅದರಲ್ಲಿರೋ ನೀರಿನ ಅಂಶ ನಮ್ಮ ದೇಹದಲ್ಲಿ ಸೇರಿಕೊಂಡು ಕಾಲು ಊತ ಉಂಟ್ಕೊಳ್ಳುತ್ತೆ. ಅಥವಾ ಕಿಡ್ನಿ ತೊಂದರೆ ಇದ್ದಾಗ ಪ್ರೋಟೀನ್ ಅಂಶನೂ ಹೋಗುತ್ತೆ, ಕಿಡ್ನಿಯಲ್ಲಿ ಜಾಸ್ತಿ ಹೋಗುತ್ತೆ. ಹಾಗಿದ್ದಾಗ ನಮ್ಮ ರಕ್ತದಲ್ಲಿ ಪ್ರೋಟೀನ್ ಅಂಶ ಕಡಿಮೆ ಆಗಿ ಇದರಿಂದನೂ ಕಾಲೂತ ಉಂಟಾಗುತ್ತೆ. 4ನೇದು ತುಂಬ ಸಾಮಾನ್ಯವಾಗಿ ಕಂಡು ಬರೋದು ಅಂದರೆ ವೇರಿಕೋಸ್ ವೇನ್ ಅಲ್ವಾ. ಬಹಳ ಜನಕ್ಕೆ ಗೊತ್ತಿರುತ್ತೆ ಅದು. ವೇರಿಕೋಸ್ ವೇನ್ ನರಗಳು, ಹಸಿರು ನರಗಳು ಕಾಣಿಸುತ್ತೆ, ಅದರಿಂದ ಏನಾಗುತ್ತೆ, ಕಾಲು ಊದ್ಕೊಳ್ಳುತ್ತೆ. 4ನೇದು ನಮ್ಮ ಕಡೆ ಬರೋದು, ರುಮಟಾಲಜಿಸ್ಟ್ ಹತ್ರ ಬರೋದು ಅಂದರೆ ಕಾಲಿಂದು ಯಾವ್ಯಾವ ಸಂಧಿಗಳಿರ್ತವೆ ಅದರಲ್ಲಿ ಉರಿಯೂತ ಉಂಟಾಗಿ, ಆರ್ಥ್ರೈಟಿಸ್ ಉಂಟಾಗಿ, ಅದರಿಂದನೂ ಕಾಲು ಊದ್ಕೊಂಡಾಗೆ ಕಾಣಿಸೋದು. ಈ ರೀತಿ ಕೆಲವು ಔಷಧಿಗಳಿಂದನೂ ಕಾಲು ಊದ್ಕೊಳ್ಳುತ್ತೆ. BP ತಗೊಳ್ಳೋ ಔಷಧಿಗಳಿಂದನೂ ಕೆಲವು ಸತಿ ಕಾಲು ಊದ್ಕೊಳ್ಳುತ್ತೆ. ಸೊ ಮುಖ್ಯವಾಗಿ ನೋಡಬೇಕು ಅಂತಂದ್ರೆ ಹೇಳಿದ್ರೆ, ಹೃದಯದ ತೊಂದರೆ ಇದ್ರೆ, ಲಿವರ್ ತೊಂದರೆ ಇದ್ರೆ, ಕಿಡ್ನಿ ತೊಂದರೆ ಇದ್ರೆ, ಅಥವಾ ಕಾಲಿನ ಜಾಯಿಂಟ್ಸಲ್ಲಿ ಆರ್ಥ್ರೈಟಿಸ್ ಇದ್ರೆ, ಕಾಲಿನ ಸಂಧಿಗಳಲ್ಲಿ ಉರಿಯೂತ ಇದ್ರೆ, ಸಂಧಿವಾತ ಇದ್ರೆ, ಆಮೇಲೆ ಕೆಲವು ವೇರಿಕೋಸ್ ವೇನ್ ಇದ್ರೆ, ಆಮೇಲೆ ಲಾಸ್ಟಲ್ಲಿ ಕೆಲವೊಂದು ಔಷಧಿಗಳನ್ನ ಕಾಲು ಊದ್ಕೊಳ್ಳುತ್ತೆ. ಮುಖ್ಯವಾಗಿ ಇವೆ ಕಾಲು ಊತದ್ದು ಕಾರಣಗಳು ಅಂತ ಹೇಳಿದ್ರೆ ಇವೆ ಮುಖ್ಯವಾಗ್ಲು. ಸೊ ಇದನ್ನ ಒಬ್ರು ಡಾಕ್ಟರ್ ಹತ್ರ ಹೋದಾಗ ಅವ್ರು ಏನೇನು ನೋಡ್ಬೋದು ಕಾಲು ಊತದಲ್ಲಿ ಫಸ್ಟ್ ಕೇಳ್ತಾರೆ, ಎಷ್ಟು ದಿನದಿದೆ, ಎಷ್ಟು ಇದ್ರ ಮೇಲೆ ನಿಮಗೆ ಜ್ವರ ಏನಾದ್ರು ಇದೆಯಾ, ಊತದ ಜೊತೆ ನೋವು ಇದೆಯಾ, ಈ ಥರ ಎಲ್ಲ ಪ್ರಶ್ನೆಗಳು ಕೇಳ್ಬಿಟ್ಟು ಕೆಲವೊಂದು ಟೆಸ್ಟ್ಗಳನ್ನ ಮಾಡ್ತಾರೆ. ಆಮೇಲೆ ಒಂದೇ ಕಾಲಲ್ಲಿ ಇದೆಯಾ, 2 ಕಾಲಲ್ಲಿ ಇದೆಯಾ, ಮಲ್ಕೊಂಡಾಗ ಕಡಿಮೆ ಆಗುತ್ತಾ, ಹೆಚ್ಚಾಗುತ್ತಾ, ಬಹಳಷ್ಟು ಪ್ರಶ್ನೆಗಳು ಕೇಳ್ತಾರೆ. ಸಾಮಾನ್ಯ ಕಾಲುತಕ್ಕೆ ನೋವಿದ್ಯಾ, ಆಮೇಲೆ ಮುಟ್ಟು ನೋಡ್ತಾರೆ ನೋವಿದ್ಯಾ ಅಂತ. ಈ ಥರ ಎಲ್ಲ ಕೇಳಾದ್ಮೇಲೆ ಬ್ಲಡ್ ಟೆಸ್ಟ್ ಮಾಡಿಸ್ಬೋದು. ಹಿಮೋಗ್ಲೋಬಿನ್ ಎಷ್ಟಿದೆ, ಪ್ರೋಟೀನ್ ಅಂಶ ಎಷ್ಟಿದೆ, ಯೂರಿನಲ್ಲಿ ಪ್ರೋಟೀನ್ ಅಂಶ ಏನಾದ್ರು ಲೀಕ್ ಆಗ್ತಿದೆಯಾ,
ಆಮೇಲೆ ಕಿಡ್ನಿಯಲ್ಲಿ ಕ್ರಿಯಾಟಿನಿನ್ ಸರಿಯಾಗಿದೆಯಾ, ಜಾಸ್ತಿ ಇದೆಯಾ, ಇಂಥವೆಲ್ಲ ಟೆಸ್ಟ್ ಮಾಡಿಸಿ ಆಮೇಲೆ ಬೇಕಿದ್ರೆ ಸ್ಕ್ಯಾನ್ ಮಾಡಿಸ್ತಾರೆ. ಸೊ ಈ ಥರ ಕಾಲು ಊತ ಇದ್ದರೆ, ನೋವು ಇದ್ದರೆ, ಕಾಲು ಊತ ಇದ್ದು ಪಾದನೆ ಹೆಜ್ಜೆನೇ ಇಡೋಕ್ಕಾಗಲ್ಲ, ಬಹಳ ನೋವಿದೆ ಅಂತ ಹೇಳಿದ್ರೆ ಆವಾಗಷ್ಟೇ ಒಬ್ಬರು ರುಮಟಾಲಜಿಸ್ಟ್ದು ಪಾತ್ರ ಇದೆ ಇದರಲ್ಲಿ. ಆವಾಗಷ್ಟೇ ಒಬ್ಬರು ರುಮಟಾಲಜಿಸ್ಟ್ ನಮಗೆ ಅದನ್ನ ಬಗೆಹರಿಸ್ಕೊಡ್ಬೋದು. ಮುಖ್ಯವಾಗಿ ಕಾಲು ಊತನೇ ಇದ್ದರೆ ಮುಖ್ಯವಾಗಿ ನೀವು ಹೋಗಿ ಭೇಟಿ ಆಗಬೇಕಾಗಿರೋದು ನಿಮ್ಮ ಫಿಸಿಷಿಯನ್ನ. ಅವ್ರು ಯಾವುದರಿಂದ ಊತ ಅಂತ ಕಂಡುಹಿಡ್ಕೊಂಡು ಒಂದು ಅವರೇ ಟ್ರೀಟ್ಮೆಂಟ್ ಕೊಡ್ತಾರೆ, ಇಲ್ಲ ಅಂದರೆ ಸರಿಯಾಗಿರೋ ಒಬ್ಬರು ಸ್ಪೆಷಲಿಸ್ಟ್ ಹತ್ರ ನಿಮ್ಮನ್ನ ಕಳಿಸ್ತಾರೆ. ಯಾಕಂದರೆ ನಾನಾ ಕಾರಣಗಳಿಂದ ಆಗ್ತಾ ಇದ್ದಾವಲ್ಲ. ಈಗ ಯಾವ ಕಾರಣ ಅಂತಲೇ ಗೊತ್ತಿಲ್ಲದೆ ಯಾವುದೋ ಒಂದು ಸ್ಪೆಷಲಿಸ್ಟ್ ಹತ್ರ ಹೋಗ್ಬಿಟ್ರೆ ಅವ್ರಿಗೂ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅದರಿಂದ ಒಬ್ಬರು ಜನರಲ್ ಫಿಸಿಷಿಯನ್ ಹತ್ರನೇ ಹೋದ್ರೂ ಅವರು ನಿಮ್ಮನ್ನ ಕರೆಕ್ಟಾಗಿ ಸರಿಯಾದ ಜಾಗಕ್ಕೆ ಒಂದು ರೆಫರ್ ಮಾಡ್ತಾರೆ, ಇಲ್ಲ ಸರಿಯಾದ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಇದು ಒಂದು ಕಾಲು ಊತದ ಬಗ್ಗೆ ಒಂದು ಮಾಹಿತಿ ಅಷ್ಟೇ. ಯಾಕಂದರೆ ನಮ್ಮ ಹತ್ರ ಬಹಳ ಜನ ಬರ್ತಾರೆ ಕಾಲು ಊತ ನೋವು ತಗೊಂಡು. ಎಷ್ಟೊಂದು ಸತಿ ನಾವು ನೋಡೋಂಥ ಕಾಯಿಲೆನೇ ಆಗಿವಲ್ಲ, ಅದರಿಂದ ಎಲ್ರಿಗೂ ಗೊತ್ತಿರಲಿ ಅಂತ ಒಂದು ಸಣ್ಣ ಮಾಹಿತಿ.